ನಮಸ್ಕಾರ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್. ಈಗ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ಕೊಂಡ್ಬರೋಣ. ನಮ್ಮ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗಳಿಗೆ ವಿರೋಧ. ನಮ್ಮೆಲ್ಲರ ಸಿಎಂ ಕುಮಾರಸ್ವಾಮಿ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆಂದು ಗೊತ್ತಾಗ್ತಿಲ್ಲ ಎಂದ ಕೈನಾಯಕ. ವಿಜಯಪುರ ಸಿಟಿ ರೌಂಡ್ಸ್ ಹೊಡೆದ ಶಾಸಕ ಬಸವನಗೌಡ ಯತ್ನಾಳ್. ಮೇಯರ್, ಪಾಲಿಕೆ ಸದಸ್ಯರು, ಅಧಿಕಾರಿಗಳೊಂದಿಗೆ ಸಿಟಿ ಬಸ್ಸಿನಲ್ಲಿ ನಗರ ಪ್ರದಕ್ಷಿಣೆ. ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ. ಬಾದಾಮಿಯಲ್ಲಿ ಬನಶಂಕರಿ ದೇವಿ ಜಾತ್ರೆ ಮಹೋತ್ಸವ. 15 ದಿನಗಳಿಂದ ಜಾತ್ರೆಯಲ್ಲಿ ನಾಟಕಗಳ ಭರ್ಜರಿ ಪ್ರದರ್ಶನ. ಮಧ್ಯರಾತ್ರಿಯೂ ನಾಟಕ ನೋಡಲು ಮುಗಿಬಿದ್ದ ಪ್ರೇಕ್ಷಕರು. ಬೆಂಗಳೂರಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ. ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಸವದಿಯಿಂದ ಉದ್ಘಾಟನೆ. ಸಭೆಯಲ್ಲಿ 100 ರೈತ ಮೋರ್ಚಾ ಪದಾಧಿಕಾರಿಗಳು ಭಾಗಿ. ಕೆಎಸ್ಆರ್ಟಿಸಿ ಬಸ್ ಹರಿದು ಬೈಕ್ ಸವಾರ ಸಾವು. ದೊಡ್ಡಬಳ್ಳಾಪುರದ ಅರದೇಶನಹಳ್ಳಿ ಗೇಟ್ ಬಳಿ ಘಟನೆ. ಬಸ್ ಚಾಲಕನನ್ನ ವಶಕ್ಕೆ ಪಡೆದ ಪೊಲೀಸರು. ಪತ್ನಿಯಿಂದಲೇ ಪತಿ ಕೊಲೆ ಶಂಕೆ ಆರೋಪ. ಚಿಕ್ಕಮಗಳೂರಿನ ಕೆರೆಮನೆ ಗ್ರಾಮದಲ್ಲಿ ಘಟನೆ. ಪತ್ನಿಯ ಕೊಲೆಗೈದಿದ್ದರೆಂದು ಸಂಬಂಧಿಕರಿಂದ ದೂರು. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸಾಮಾಜಿಕ ನಾಟಕ. ಅಣ್ಣನ ಒಡಲು ಬಂಗಾರದ ಕಡಲು ಎಂಬ ನಾಟಕದಲ್ಲಿ ಬಣ್ಣ ಹಚ್ಚಿ ಜನರನ್ನ ರಂಜಿಸಿದ ಪೊಲೀಸರು. ನಾಯಿ ಬೆಳೆದ ಕಾಯಿ ತಿಂದು 25ಕ್ಕೂ ಹೆಚ್ಚು ಕುರಿಗಳ ಸಾವು. ಚಾಮರಾಜನಗರ ಜಿಲ್ಲೆಯ ಚನ್ನಾವಡಿಯಲ್ಲಿ ಈ ಒಂದು ಘಟನೆ. ಕುರಿ ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಸಿಎಂ ಆಗೋಕೆ ನನಗೂ ಆಸೆ ಇದೆ, ಆದರೆ ಸಿಎಂ ಆಗೋಕೆ ಇನ್ನೂ ಸಮಯವಿದೆ ಎಂದ ಸತೀಶ್ ಜಾರಕಿಹೊಳಿ. ರಾಜನಹಳ್ಳಿ ವಾಲ್ಮೀಕಿ ಮಠದ ಭೇಟಿ ವೇಳೆ ಸಚಿವರ ಹೇಳಿಕೆ. ವಿಶ್ವವಿಖ್ಯಾತ ಬಳ್ಳಾರಿ ಹಂಪಿಗೆ ಯದುವೀರ್ ಒಡೆಯರ್ ಭೇಟಿ. ಕಲ್ಲಿನ ರಥದ ಬಳಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡ ಮೈಸೂರು ರಾಜವಂಶಸ್ಥ. ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ಸಿಎಂ ಆಗೋದು ಗ್ಯಾರಂಟಿ. ಮತ್ತೆ ಆಪರೇಷನ್ ಕಮಲದ ಬಗ್ಗೆ ಸುಳಿವು ಕೊಟ್ಟ ಶಾಸಕ ಬಸವರಾಜ ಬೊಮ್ಮಾಯಿ. ಕಲಬುರಗಿ ಮಹಾನಗರದ ವ್ಯಾಪ್ತಿಯಲ್ಲಿ ಕಲುಷಿತ ನೀರು ಪೂರೈಕೆ. ಬಡಾವಣೆ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಒತ್ತಾಯ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುರುಶಾಂತ ಪಟ್ಟೇದಾರ ಆಗ್ರಹ. ಲೋಕಸಭೆ ಚುನಾವಣೆ ಬಿಜೆಪಿ ಭರ್ಜರಿ ತಯಾರಿ. ಫೆಬ್ರವರಿ 10ರಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶ. ಪ್ರಧಾನಿ ಮೋದಿಯ ಪ್ರಚಾರಕ್ಕೆ ಚಾಲನೆ ನೀಡುತ್ತಾರೆ ಎಂದ ಆರ್ ಅಶೋಕ್. ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆ. ಹಾವೇರಿಯ ಗೊಟ್ಟಗೋಡಿ ಗ್ರಾಮದಲ್ಲಿ ಘಟನೆ. ಮಹಿಳೆಯನ್ನ ಕೊಲೆಗೈದು ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವಂತಹ ಶಂಕೆ. ಆಪರೇಷನ್ ಕಮಲ ಮಾಡಲು ಹೋಗಿ ಅವರಿಗೆ ಆಪರೇಷನ್ ಆಗಿದೆ. ಯಡಿಯೂರಪ್ಪ ಇನ್ನು ಸಿಎಂ ಆಗುವ ಭ್ರಮೆಯಲ್ಲಿದ್ದಾರೆ. ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ. ನನ್ನ ಜಾತಿ ಯಾವುದು ಅನ್ನೋದೇ ಜನರಿಗೆ ಗೊತ್ತೇ ಇರಲಿಲ್ಲ. ಲಿಂಗಾಯತ ಸಮಾವೇಶಕ್ಕೆ ಹೋದಾಗ ನಾನು ಲಿಂಗಾಯತ ಅಂತ ಗೊತ್ತಾಯ್ತು. ನಮ್ಮ ಸಮಾಜಕ್ಕಾಗಿ ಧರ್ಮ ಹೋರಾಟ ಮಾಡ್ತೀನಿ ಅಂತ ಬಸವರಾಜ ಹೊರಟ್ಟಿ. ಕೊಡಗಿನಲ್ಲಿ ಮೊದಲ ಬಾರಿಗೆ ಮಹಿಳಾ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷೆ ವಿಜಯ ವಿಷ್ಣು ಭಟ್ ಅವರ ಮೆರವಣಿಗೆ. ಮಂಗಳವಾದ್ಯ, ಚಂಡೆ ಮದ್ದಳೆ ವಾದ್ಯ, ಪೂರ್ಣಕುಂಭದ ಮೆರಗು. ಸಂಜೀವಿನಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಹಾಯಧನ ಚೆಕ್ ವಿತರಣೆ. ಮಂಡ್ಯದ ಕೃಷ್ಣರಾಜಪೇಟೆಯ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಫಲಾನುಭವಿಗಳಿಗೆ ವಿತರಣೆ. ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವ. ಜಗದ್ಗುರು ಶಿವರಾತ್ರೇಶ್ವರ ಶಿವಯೋಗಿಗಳ ಪಂಚಲೋಹದ ಪ್ರತಿಮೆ ಪ್ರತಿಷ್ಠಾಪನೆ. ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿ. ಖ್ಯಾತ ಹಾಸ್ಯ ನಟ ದಿವಂಗತ ಕರಿಬಸಯ್ಯನವರ 7ನೇ ಪುಣ್ಯ ಸ್ಮರಣೆ. ನೆಲಮಂಗಲದ ಕೊಡಿಗೆಹಳ್ಳಿಯಲ್ಲಿರುವಂತಹ ಸಮಾಧಿ ಬಳಿ ಕುಟುಂಬಸ್ಥರು ವಿಶೇಷ ಪೂಜೆ. ರಾಯಚೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಫೆಬ್ರವರಿ 18ರವರೆಗೆ ಶ್ರೀ ಆದಿಮೌನೇಶ್ವರದಲ್ಲಿ ಕಾರ್ಯಕ್ರಮ ಆಯೋಜನೆ. ಪ್ರಧಾನಿ ಮೋದಿಗೆ ಅಡವಿಲಿಂಗ ಶ್ರೀಗಳ ಆಹ್ವಾನ. ಅರಣ್ಯ ಇಲಾಖೆಗೆ ಇಟ್ಟಿದ್ದ ಬೋನಿಗೆ ಬಿದ್ದ ಹೆಣ್ಣು ಚಿರತೆ. ರಾಮನಗರ ಜಿಲ್ಲೆಯ ದೊಡ್ಡವಿಠಲಹಳ್ಳಿಯಲ್ಲಿ ಚಿರತೆ ಸೆರೆ. ನೆಮ್ಮದಿಯ ನಿಟ್ಟುಸಿರುಬಿಟ್ಟ ಗ್ರಾಮಸ್ಥರು. ಶಿವಮೊಗ್ಗದ ತೀರ್ಥಹಳ್ಳಿ ಮತ್ತು ಹೊಸನಗರ ಭಾಗದಲ್ಲಿ ಭೂಕಂಪನ. ಸುಮಾರು 2 ಸೆಕೆಂಡ್ ಕಾಲ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪನದಲ್ಲಿ 2.2ರಷ್ಟು ತೀವ್ರತೆ ದಾಖಲು. ಅಡಿಕೆ ಕೊಯ್ಯುವಾಗ ಮರದಿಂದ ಕೆಳಗೆ ಬಿದ್ದು ಯುವಕ ಸಾವು. ಉತ್ತರ ಕನ್ನಡ ಜಿಲ್ಲೆಯ ಹುಲಗೋಡು ಬಳಿ ಘಟನೆ. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಜಮೀನು ವಿವಾದ. ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ. ತುಮಕೂರಿನ ಬೋರಸಂದ್ರದಲ್ಲಿ ಘಟನೆ. ಸುಕನ್ಯಾ ಮತ್ತು ಲಕ್ಷ್ಮೀದೇವಿ ಎಂಬುವರಿಂದ ಉಮಾದೇವಿ ಮೇಲೆ ಹಲ್ಲೆ.
ಉಡುಪಿಯ ಕೋಟದಲ್ಲಿ ಯುವಕನ ಕೊಲೆ ಪ್ರಕರಣ ಕೊಲೆಯನ್ನ ಖಂಡಿಸಿ 25ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಪ್ರತಿಭಟನೆ ಕೊಲೆ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಹರಕೆ ಹೊತ್ತ ಸುರಪುರ ಶಾಸಕ 80 ಕಿಲೋಮೀಟರ್ ವರೆಗೆ 3 ದಿನ ರಾಜುಗೌಡ ಪಾದಯಾತ್ರೆ 100 ಕಾರ್ಯಕರ್ತರೊಂದಿಗೆ ಭಜನೆ ಮಾಡುತ್ತಾ ಹೆಜ್ಜೆ ಬೈಕ್ ಪಿಕಪ್ ವಾಹನ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕುಂತೂರು ಎಂಬಲ್ಲಿ ಘಟನೆ ಕನ್ನಡದ ಹಲವು ನಟರ ಜೊತೆ ಅಭಿನಯಿಸಿದ್ದ ನಟಿ ಕವನಾಗಿ ಆರ್ಥಿಕ ಸಂಕಷ್ಟ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಪತಿ ತಾಯಿ ಮಗನ ಶಿಕ್ಷಣಕ್ಕಾಗಿ ಪರದಾಟ ಬೆಳಗಾವಿಯಲ್ಲಿ ಫೆಬ್ರವರಿ 7ರಿಂದ 10ರವರೆಗೆ ಕರ್ನಾಟಕ ಕುಸ್ತಿ ಹಬ್ಬ ಒಟ್ಟು 750ಕ್ಕೂ ಹೆಚ್ಚು ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಾಧ್ಯತೆ